ಇವತ್ತಿಗೆ ಟೈಮು 3:15 ಆಗಿದೆ. ಸೊ ಎಲ್ಲಾದರೂ ಹೊರಗಡೆ ಆಗೋಣ. ರೆಡಿ ಆಯ್ತಾ? ಆಯಿತು. ಇನ್ನೊಂದು ನಾವು ಟೆಂಪಲ್ಗೆ ಹೋಗೋದು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನಿವೇದಿತಾಸ್ ವ್ಲಾಗ್. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವತ್ತಿಗೆ ಟೈಮು 3:15 ಆಗಿದೆ. ಸೊ ಎಲ್ಲಾದರೂ ಹೊರಗಡೆ ಆಗೋಣ ಅಂತ ಹೋಗ್ತಾ ತುಂಬ ದಿನ ಆಗಿತ್ತು, ಆಚೆ ಎಲ್ಲೂ ಹೋಗೇ ಇಲ್ಲ. ಇವತ್ತು KRS ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ. ರೆಡಿ ಆಯ್ತಾ? ಆಯಿತು. ಇನ್ನೊಂದು ಅವರ್ ರೆಡಿ ಆಗು. ಎಷ್ಟೊತ್ತಿಂದ ರೆಡಿ ಆಗ್ತಾ ಇದೆಯಾ ನೀನು? ಔಟ್ಫಿಟ್ಸ್ ಹುಡುಗಿ ರೆಡಿ ಆಗೇ ಆಗ್ತಾನೆ ಜಾಸ್ತಿ ಹೊತ್ತು. ಸೊ ಯಾರು ಇನ್ನೂ ನಿವೇದಿತಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ವ್ಲಾಗ್ನ. ಆಮೇಲೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಕೇಳಿ, ಯಾವ ಥರ ಅಪ್ಲೋಡ್ ಮಾಡ್ತಾರೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರಿಗೆ ವೆಯ್ಟಿಂಗ್? ಹಸ್ಬೆಂಡಿಗಾ? ಅವಾಗಲೇ ಬರ್ತೀನಿ, ಟೈಮ್ ಬೇರೆ ಆಯಿತು, ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದೇ ಇಲ್ಲ. ನನಗಾದ್ರೆ ಅಷ್ಟು ಬೇಗ ರೆಡಿಯಾಗು ಅಂತ ಹೇಳ್ತೀಯಾ? ನೋಡಿ, ಹಸ್ಬೆಂಡ್ಗಾದ್ರೆ ವೆಯ್ಟ್ ಮಾಡ್ತಾ ಇದೆಯಾ ಅಲ್ವಾ? ಇಲ್ಲ ಬರ್ತೀವಿ, ಮತ್ತೆ ಲೇಟ್ ಮಾಡಿರೋದಿಲ್ಲ, ಬಂದ್ಬಿಟ್ಟು ಅಂತ ಬೇಗ ಸ್ವಲ್ಪ ಲೇಟ್ ಆಯಿತು. ಆನ್ ದ ವೇ ಹೋಗ್ತಾ ಇಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇಲ್ಲಿ KRS ಡ್ಯಾಮ್ ಹತ್ರ ನೀರು ಬಿಟ್ಟಿದ್ರು. ಇದು ಬೃಂದಾವನ್ ಇದೆಲ್ಲ, ಸೊ ಅಲ್ಲಿ ನೀರು ಬಿಟ್ಟಿದ್ರು. ಸಕ್ಕತ್ತಾಗಿತ್ತು ನೋಡೋಕ್ಕೆ. ನೋಡಿ ನೀರು ಎಷ್ಟು ಫೋರ್ಸಾಗಿ ಬರ್ತಾ ಇದೆ. ನಾವು ಎಲ್ಲ ನೋಡ್ತಾ ಅಂದರೆ ತುಂಬ ಜನ ಬಂದಿರಲಿಲ್ಲ, ಸ್ವಲ್ಪ ಜನ ಬಂದಿದ್ದರು ಅಷ್ಟೇ. ಇದು ಟೂರಿಸ್ಟ್ ಪ್ಲೇಸ್ ಆ್ಯಕ್ಚುಲಿ, ಬೃಂದಾವನ್ ಗಾರ್ಡನ್. ಇಲ್ಲಿ ನಾನು ಮತ್ತು ಅಂಕಿತಾ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಚೈಲ್ಡ್ಹುಡ್ ಮೆಮೊರೀಸ್. ನಾವು ನಮ್ಮ ಪಪ್ಪ ಚಿಕ್ಕ ವಯಸ್ಸಲ್ಲಿದ್ದಾಗ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲೆಲ್ಲ ನೋಡಿಕೊಂಡು ವೇಣುಗೋಪಾಲ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಸ್ಲಿಪ್ಪರೆಲ್ಲ ಒಳಗೆ ಹಾಕ್ಕೊಂಡು ಹೋಗಂಗಿಲ್ಲ, ಇಲ್ಲೇ ಇಟ್ಬಿಟ್ಟು ಹೋಗಬೇಕು. ಆ್ಯಕ್ಚುಲಿ ಇದು ತುಂಬಾ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಈ ಪ್ಲೇಸಲ್ಲಿ, ಅದು ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಕ್ಲೀನಾಗಿದೆ ಅಂದರೆ, ಎಷ್ಟು ಪೀಸಾಗಿದೆ ನೋಡೋಕ್ಕೆ. ಪ್ಲೇಸು ತುಂಬಾ ದೊಡ್ಡದಾಗೂ ಇದೆ, ಅದ್ರ ಮೇಲೆ ಪಾರ್ಕಿಂಗ್ ಕೂಡ ಇದೆ ಅಲ್ಲೇ. ನಾವು ಹೋಗಿದ್ದೆ ಇಲ್ಲಿ ಸಂಜೆ ಆಗೋಯ್ತು, ಅಷ್ಟೇನು ಜನ ಏನು ಬಂದಿರಲಿಲ್ಲ, ಸ್ವಲ್ಪ ಜನ ಬಂದಿದ್ದರು ಅಷ್ಟೇ. ನಾವು ಎಷ್ಟೇ ಬೇಗ ಹೋಗಬೇಕು ಅಂತ ಅನ್ಕೋತೀವಿ, ನಾನು ಅಂಕಿತಾ ಹೋಗೋಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಯಾವ ಪ್ಲೇಸ್ಗೆ ಹೋದ್ರೂ ಲೇಟೇ ಆಗುತ್ತೆ. ಸೊ ಇಲ್ಲಿ ನೀರು ನೋಡಿ ಫುಲ್ಲು, ಇಲ್ಲಿ ಸ್ಟೆಪ್ಸ್ ಇದೆ, ಅಲ್ಲಿ ಗಂಟ ಬಂದುಬಿಟ್ಟಿದೆ. ಇದೇ ನಾನು ನೋಡ್ತಾ ಇರೋದು ಫಸ್ಟ್ ಟೈಮು, ಅಂದರೆ ಅವಾಗೆಲ್ಲ ಬಂದಿತ್ತೇನೋ ಗೊತ್ತಿಲ್ಲ, ನಾನು ಬಂದಾಗ ಬಂದಿದ್ದು ಫಸ್ಟ್ ಟೈಮು. ನೀರಿಲ್ಲಿ ಸ್ಟೆಪ್ ಹತ್ರ ಎಲ್ಲ ಫುಲ್ಲು ಫೋರ್ಸಾಗಿ ಬಂದುಬಿಟ್ಟು. ಸ್ವಲ್ಪ ಮಳೆ ಬರ್ತಾ ಇದೆ ಫ್ರೆಂಡ್ಸ್, ತುಂಬಾ ನೀರು ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಬಂದು ನೋಡ್ಬೋದು ನೀವು. ಅಂಕಿತಾ ಇಷ್ಟ ಆಯ್ತಾ? ಅಂದರೆ ನಾವು ಬರ್ತಾ ಇರ್ತೀವಿ ಅವಾಗವಾಗ, ಅಂದರೆ ಅವಾಗೆಲ್ಲ ನೀರು ಬಿಟ್ಟಿರಲಿಲ್ಲ, ಇವಾಗ ನೀರು ಬಿಟ್ಟಿದ್ದಾರಲ್ವ, ಸಕ್ಕತ್ತಾಗಿದೆ ನೋಡೋಕ್ಕೆ. ಅದು ವೆದರಿಗೆ ಮಳೆಗೂ ಸೂಪರಾಗಿದೆ. ಇವಾಗ ಒಳಗೆ ಹೋಗಿ ಆಚೆ ಬಂದ್ವಿ, ಅದು ಸ್ವಲ್ಪ ಗಾಳಿ ಇದೆ, ವಾಯ್ಸ್ ಕೇಳಿಸ್ತಾ ಇದೋ ಗೊತ್ತಿಲ್ಲ, ತುಂಬಾ ಗಾಳಿ ಕೂದಲೆಲ್ಲ ಹಾರಾಡ್ತಾ ಇದೆ. ಒಳಗೆ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಬಿಡಲ್ಲ. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಹಂಗೂ ವೀಡಿಯೋಸ್ನ. ತುಂಬಾ ಪೀಸ್ ಆಗಿದೆ ಫ್ರೆಂಡ್ಸ್, ನೀವು ಬಂದರೆ ತುಂಬಾ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ಳಿ ಪ್ಲೇಸಿಗೆ. ಅದು ಇಲ್ಲೂ ಅಕ್ಕಪಕ್ಕ ತುಂಬಾ ಪ್ಲೇಸ್ ಇದೆ. ಇಲ್ಲಿ ಬೃಂದಾವನ, KRS ಬ್ಯಾಕ್ ವಾಟರು, ಇಲ್ಲಿ ಅದು ಬ್ಯಾಕ್ ವಾಟರು ಇದೆ, ಇಲ್ಲಿ ಇದು ಟೆಂಪಲ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ಅಂದರೆ ತುಂಬ ಏನು ರಶ್ಶು ಇಲ್ಲ, ಅಷ್ಟು ಜನ ಏನು ರಶ್ ಇಲ್ಲ, ಸ್ವಲ್ಪ ಜನ ಅಷ್ಟೇ. ಇನ್ನು ಮಳೆ ಇದೆ ಅಲ್ವಾ, ಸೊ ಅದಕ್ಕೆ ವೀಕೆಂಡಲ್ಲಿದ್ದರೆ ರಶ್ ಇರ್ತಾರೆ. ವೀಕೆಂಡ್ ಇರುತ್ತೆ ಅದಕ್ಕೆ. ಸೊ ನಾವು ಅದ್ರ ಪ್ಲೇಸ್ಗೆ ಹೋದರೆ ವೀಕೆಂಡಿಗೆ ಹೋಗೋದೇ ಇಲ್ಲ, ತುಂಬ ಜನ ಇರ್ತಾರೆ. ಇದು ಲಾಸ್ಟ್ ವೀಕೆಲ್ಲ ಹೋಗಿದ್ವಿ ವೀಕೆಂಡಲ್ಲಿ, ಮುಳ್ಳಂಗಿರಿ ಹಿಲ್ಸ್ಗೆಲ್ಲ ತುಂಬ ಜನ ರಶ್ ಇದ್ದರು. ಸೊ ಇವಾಗ ವೀಕೆಂಡಲ್ಲಿ ಬಂದಿಲ್ಲ, ಏನು ಅಷ್ಟು ರಶ್ ಇಲ್ಲ, ತುಂಬಾ ಚೆನ್ನಾಗಿದೆ ಪ್ಲೇಸ್. ಆ ಕಡೆ ತೋರಿಸಲಿ ನೀರು ತುಂಬಾ ಓವರ್ ಫೋರ್ಸ್ ಆಗಿ ಬರ್ತಾ ಇದೆ. ತುಂಬ ನೀರು ತುಂಬಾ ಜಾಸ್ತಿ ಬಿಟ್ಟಿದ್ದಾರೆ, ನೀರು ಓವರ್ ಫೋರ್ಸ್ ಆಗಿ ಬರ್ತಾ ಇದೆ. ಸೊ ಅಲ್ಲೆಲ್ಲ ಕಂಬಿ ಹಾಕಿದ್ದಾರೆ, ಆ ಕಡೆ ಹೋಗೋಕ್ಕಾಗಲ್ಲ. ಬನ್ನಿ ಅಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿದೆ. ನನಗೆ ಈ ಪ್ಲೇಸಲ್ಲಿ ಈ ಪಾರ್ಟ್ ಅಂದರೆ ತುಂಬಾ ಇಷ್ಟ. ಇದೆಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ರಥ, ನನಗೆ ತುಂಬಾ ಇಷ್ಟ. ಎಲ್ಲ ಫೋಟೋಸ್ ಕೂಡ ತಗೋತಾ ಇದ್ರು. ಸಾಕು ಸಾಕು, ಎಷ್ಟು ತಗೊಳ್ಳೋದು ಅಂಕಿತ? ನಾನು ಎಷ್ಟು ತಗೊಳ್ತಾ ಇದ್ದೀನಿ ಆಗ್ಲಿಂದ. ಬೇಕಾದ್ರೆ ಇಲ್ಲೇ ಬೆಳಗ್ಗೆ ಸಂಜೆವರೆಗೂ ಇಲ್ಲೇ ಇದ್ಬಿಡು ಬೇಕಾರೆ. ತುಂಬಾ ಗಾಳಿ ಇದೆ, 1 ವೀಕ್ ಕೂಡ ಚೆನ್ನಾಗಿ ಬಂದಿಲ್ಲ ಅಲ್ವಾ. ಜಾಸ್ತಿ ತಗೊಳಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್, ಅಂದರೆ ಫೋಟೋಸ್ ವೀಡಿಯೋಸ್ ಎಲ್ಲ
ತುಂಬಾ ಗಾಳಿ ಇದೆ. ಇಷ್ಟ ಆಯ್ತಾ? ಹಿಂಗೆ ಹೋಗೋಣ ಅಂತ ಹೋಗ್ತಿರುವಾಗ ಅಲ್ಲಿ ಮಳೆ ಬರ್ತಾ ಇತ್ತು. ಸೊ ಮಳೇಲಿ ಯಾರಿಗೆ ಇಷ್ಟ ಆಗಲ್ಲ ಬಜ್ಜಿ ತಿನ್ನಬೇಕು ಅಂತ. ಸೊ ನಾವು ಬಜ್ಜಿ ತೊಗೊಂಡು ತಿನ್ಕೊಂಡು ಹೊರಟ್ವಿ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂದರೆ ಸ್ವಲ್ಪ ಕೆಲಸ ಕೂಡ ಇತ್ತು. ಆಮೇಲೆ ಸ್ವಲ್ಪ ಯಾಕೋ ಟಯರ್ಡ್ ಅನಿಸ್ತಾಯಿತ್ತಲ್ಲೆಲ್ಲ ಮಳೆ ಅಲ್ವಾ, ಸ್ವಲ್ಪ ಮಳೆಯಲ್ಲೆಲ್ಲ ಬಂದ್ವಲ್ಲ, ಸ್ವಲ್ಪ ಟಯರ್ಡ್ ಅನಿಸ್ತಾಯಿತ್ತು. ಸೊ ಅದಕ್ಕೆ ಆಮೇಲೆ ಚರಿಗೆ ಟೆಸ್ಟು ಎಕ್ಸಾಮ್ ಎಲ್ಲ ಇತ್ತು. ಸೊ ಅವನಿಗೆ ಸ್ವಲ್ಪ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇದೆ. ಆಮೇಲೆ ಇವತ್ತು ಆಷಾಢ ಶುಕ್ರವಾರ ಆಗಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಆಚೆ ಬಾಗಿಲೆಲ್ಲ ತೊಳ್ದು ಪೂಜೆ ಮಾಡೋಷ್ಟರಲ್ಲಿ ಲೇಟೇ ಆಗೋಯಿತು. ಆಮೇಲೆ ಸೊ ನಾನು ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಪ್ರತಿ ಆಷಾಢ ಶುಕ್ರವಾರ ಬೆಳಗ್ಗೆ ಬೇಗನೆ ಒಂದು 7ಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಸೊ ಈ ವಾರನೇ ಸ್ವಲ್ಪ ಲೇಟ್ ಆಯಿತು, 1:12 ಆಯಿತು, ಹಂಗೆ ಹೋಗಿದ್ವಿ. ಇನ್ನು ನಾಳೆ ಚಾಮುಂಡಿದು ಹುಟ್ಟದ ಹಬ್ಬ ಇದೆ, ಅಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು. ಇಲ್ಲಿ ದೇವ್ರಿಗೆ ನೋಡಿ ಆರತಿ ಮಾಡ್ತಾಯಿದ್ರು. ಸೊ ಅಲಂಕಾರ ಎಲ್ಲ ಮಾಡಿದರು ದೇವ್ರಿಗೆ. ಅದು ನೋಡೋಕ್ಕೆ 2 ಕಣ್ಣು ಸಾಲೋದು ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಪ್ರದಕ್ಷಿಣೆ ಹಾಕಕ್ಕೆ ಹೋಗೋಣ, ಅಲ್ಲಿ ಕೂಡ ಜಾಗ ಇರಲಿಲ್ಲ. ನಿಂಬೆಹಣ್ಣು ಆರತಿ ಮಾಡಿದರು ಎಲ್ಲ. ನಾನು ಈ ಸಲ ನಿಂಬೆಹಣ್ಣು ಆರತಿ ಮಾಡೋಕ್ಕಾಗಲಿಲ್ಲ. ಶುಕ್ರವಾರದೊತ್ತು ಮಾಡ್ತಾಯಿದ್ದೆ, ಈ ಸಲ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದೆ, ಬ್ರೇಕ್ಫಾಸ್ಟ್ ದೋಸೆ. ಇವಾಗ ತಿಂಡಿ ತಿಂತಾಯಿದ್ದೀನಿ. ಇವಾಗ ದೇವಸ್ಥಾನದಿಂದ ಬಂದೆ. ಟೈಮ್ ನೋಡಿ 12:30 ಆಯಿತು. ಇವಾಗ 12:30 ತಿಂಡಿ ತಿಂತಾಯಿದ್ದೀನಿ. ಅಂದರೆ ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಸ್ವಲ್ಪ ಪೂಜೆ ಎಲ್ಲ ಇತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಆಚೆ ಬಾಗಿಲೆಲ್ಲ ತೊಳ್ದು ಅದು ಪೂಜೆ ಐಟಮ್ ಎಲ್ಲನೂ ಅದೆಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಹೊಡಿಸಿ ತುಂಬಾ ಕೆಲಸ ಆಯ್ತು ಇವತ್ತು. ಅದ್ರಲ್ಲಿ ಬೇರೆ ನನ್ನ ಚರಿ ನನ್ನ ಮಗನ ಅವ್ನು ಬೇರೆ ಸ್ಕೂಲಿಗೆ ಕಳಿಸಿ ಬಿಟ್ಟು ನಾನು ಮಾಡಬೇಕು ಒಂದು ಆಟ ಇನ್ನು ಮನೆಯಲ್ಲೆಲ್ಲ ತೋರಿಸ್ತೀನಿ ಫ್ರೀ ಆದಾಗ. ತುಂಬ ಎಲ್ಲ ಕಡೆನೂ ಈ ಥರ ಎಲ್ಲ ಮಾಡಿದ್ದಾನೆ. ಅಂದರೆ ನನಗೆ ಏನು ಗೊತ್ತಾ, ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾನು ನಮ್ಮ ತಂಗಿ ಎಲ್ಲ. ಅಂದರೆ ಈ ಶುಕ್ರವಾರ ಹೋಗೋಣ ಅಂದ್ಕೊಂಡ್ರೆ ಹೋಗೋಕ್ಕಾಗದೆ ನೆಕ್ಸ್ಟ್ ಶುಕ್ರವಾರ ಹೋಗೋಣ ಅಂದ್ಕೊಂಡಿದ್ದೀವಿ. ಹೋದರೆ ವೀಡಿಯೋ ಮಾಡ್ತೀನಿ. ಅಂದರೆ ಏನೋ ನಮ್ಮ ಮೈಸೂರವರಾಗಿ ನಾವೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ, ಅಷ್ಟು ರಶ್ ಇರ್ತಾರೆ. ನನ್ನ ಫ್ರೆಂಡ್ಸ್ ಹೋಗಿದ್ರು ಲಾಸ್ಟ್ ವೀಕ್. ಸೊ ಅವ್ರು ಹೇಳ್ತಾಯಿದ್ರು ತುಂಬ ರಶ್ ಇದೆ, ಹೋಗೋಕ್ಕಾಗಲ್ಲ ಅಂತ. ಸೊ ನನಗೆ ಚಾಮುಂಡಿ ದೇವರಂದ್ರೆ ತುಂಬ ಇಷ್ಟ. ಚಾಮುಂಡಿ ಬೆಟ್ಟಕ್ಕೆ ಆಗಾಗ ಹೋಗ್ತಾನೆ ಇರ್ತೀನಿ. ಅಂದರೆ ಎವ್ರಿ ಫ್ರೈಡೇ ಹೋಗೋಣ. ನಾನು ಮಗು ಹೋಗೋಕ್ಕಿಂತ ಮುಂಚೆ ಹೋಗ್ತಾಯಿದ್ದೆ ಎವ್ರಿ ಫ್ರೈಡೇ. ಆದರೆ ಇವಾಗ ಮಗು ಆದ್ಮೇಲೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಮನೆಯಲ್ಲೆಲ್ಲ ಕೆಲಸ ಇರುತ್ತೆ. ಸೊ ಅದಕ್ಕೆ ಹೋಗೋಕ್ಕಾಗ್ತಿಲ್ಲ. ಅಂದರೂ ಹಂಗಾದ್ರೂ ಹೋಗ್ತಾ ಇರ್ತೀನಿ ನನ್ನ ಟೈಮು. ನನಗೆ ದೇವರಂದರೆ ತುಂಬಾ ಇಷ್ಟ, ಚಾಮುಂಡಿ ದೇವರು. ಅಂದರೆ ನನಗೆ ದೇವರಂದರೆ ಎಲ್ಲ ದೇವ್ರೂ ಇಷ್ಟ. ಆದರೆ ಪೂಜೆ ಮಾಡೋದು, ರಂಗೋಲಿ ಬಿಡೋದು, ಆ ಥರ ಎಲ್ಲ ಟ್ರೆಡಿಷ್ನಲ್ ಆಗಿ ಇರೋಕ್ಕೆ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಹೆಚ್ಚು ವೀಡಿಯೋ ಮಾಡ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ.